ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿ ನಡಕ. ಸರ್ಕಾರದ ನೀತಿಗಳನ್ನು ವಿರೋಧಿಸಿದರೆ ಅದು ಅಪರಾಧವ? ಸರ್ಕಾರವನ್ನು ಪ್ರಶ್ನೆ ಮಾಡಿದರೆ ಗಡೀಪಾರು ಮಾಡಬಹುದಾ? ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸುವ ಹಕ್ಕು ನಾಗರಿಕನಿಗೆ ಇದೆಯಾ ಇಲ್ವಾ? ಅಧಿಕಾರದಲ್ಲಿರುವವರನ್ನ ಹೊಗಳುವುದು ಮಾತ್ರವಾ ದೇಶಭಕ್ತಿ? ಈ ಪ್ರಶ್ನೆಗಳ ಸುತ್ತಲೇ ಮಹಾರಾಷ್ಟ್ರದಲ್ಲಿ ನಡೆದ ಒಂದು ಪ್ರಕರಣ ದೇಶದ ಗಮನ ಸೆಳೆದಿದೆ. ಸಿಎಎ ಹಾಗೂ ಜ್ಞಾನವ್ಯಾಪಿ ಮಸೀದಿ ವಿಚಾರ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಪ್ರತಿಭಟನೆಯನ್ನು ಆಯೋಜಿಸಿದ್ದ ಎಸ್ಡಿಪಿಐ ನಾಯಕನ ವಿರುದ್ಧ ಮುಂಬೈ ಪೊಲೀಸರು ಗಡೀಪಾರು ಆದೇಶ ಹೊರಡಿಸಿದ ಕ್ರಮವನ್ನ ವಿಚಾರಣೆ ನಡೆಸಿದ ಬಾಂಬೆ ಹೈಕೋರ್ಟ್, ನಾಗರಿಕರು ಸರ್ಕಾರದ ಗುಲಾಮರಲ್ಲ ಅಂತ ಮಹಾರಾಷ್ಟ್ರದ ಬಿಜೆಪಿಯ ಸರ್ಕಾರಕ್ಕೆ ತೀಕ್ಷ್ಣವಾಗಿ ಚಾಟಿ ಬೀಸಿದೆ. ಪ್ರತಿಭಟನೆ ಮಾಡಿದ್ದಕ್ಕೆ ಮತ್ತು ಸರ್ಕಾರದ ವಿರುದ್ಧ ಟೀಕೆ ಮಾಡಿದ ಕಾರಣಕ್ಕೆ ಎಸ್ಡಿಪಿಐ ನಾಯಕನನ್ನ ಗಡೀಪಾರು ಮಾಡೋದನ್ನ ಬಾಂಬೆ ಹೈಕೋರ್ಟ್ ಗಂಭೀರವಾಗಿ ಪ್ರಶ್ನೆ ಮಾಡಿದೆ. ಈ ಪ್ರಕರಣ ಈಗ ಕೇವಲ ಒಬ್ಬ ರಾಜಕೀಯ ಕಾರ್ಯಕರ್ತನಿಗೆ ಮಾತ್ರ ಸೀಮಿತವಾಗಿರದೆ ಪ್ರಜಾಪ್ರಭುತ್ವದಲ್ಲಿ ನಾಗರಿಕರ ಹಕ್ಕುಗಳು, ಸರ್ಕಾರ ಮತ್ತು ಪೊಲೀಸ್ ಅಧಿಕಾರದ ಮಿತಿಗಳು ಮತ್ತು ಸಂವಿಧಾನದ ಮೌಲ್ಯದ ಕುರಿತು ರಾಷ್ಟ್ರೀಯ ಚರ್ಚೆಯಾಗಿ ಮಾರ್ಪಟ್ಟಿದೆ. ಮೊದಲಿಗೆ ನಾವು ಈ ಪ್ರಕರಣ ಏನು ಅಂತ ನೋಡೋಣ. ಈ ಪ್ರಕರಣದ ಕೇಂದ್ರ ಬಿಂದುವಿನಲ್ಲಿರುವವರು ಎಸ್ಡಿಪಿಐ ಪಕ್ಷದ ಮಹಾರಾಷ್ಟ್ರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಯೀದ್ ಅಹ್ಮದ್ ಅಬ್ದುಲ್ ವಾಹಿದ್ ಚೌಧರಿ. ಅವರು ಪೌರತ್ವ ತಿದ್ದುಪಡಿ ಕಾಯ್ದೆ, ಜ್ಞಾನವ್ಯಾಪಿ ಮಸೀದಿ ವಿವಾದ ಸೇರಿದಂತೆ ವಿವಿಧ ಸಾರ್ವಜನಿಕ ವಿಷಯಗಳ ಕುರಿತು ಪ್ರತಿಭಟನೆಗಳು ಮತ್ತು ಸಾರ್ವಜನಿಕ ಸಭೆಗಳನ್ನು ಆಯೋಜನೆ ಮಾಡಿದ್ರು. ಈ ಪ್ರತಿಭಟನೆಗಳ ಸಂಬಂಧ ಮುಂಬೈ ಪೊಲೀಸರು ಅವರ ವಿರುದ್ಧ 5 ಎಫ್ಐಆರ್ಗಳನ್ನು ದಾಖಲಿಸಿದರು. ನಂತರ ಆ ಎಫ್ಐಆರ್ಗಳನ್ನೇ ಆಧಾರವಾಗಿಟ್ಟುಕೊಂಡು ಅವರು ಸಾರ್ವಜನಿಕ ಶಾಂತಿಗೆ ಧಕ್ಕೆ ಉಂಟು ಮಾಡುವ ಸಾಧ್ಯತೆ ಇದೆ ಅಂತ ವಾದಿಸಿ 1 ವರ್ಷದ ಅವಧಿಗೆ ಮುಂಬೈ ನಗರ ಪ್ರವೇಶಿಸದಂತೆ ಗಡೀಪಾರು ಆದೇಶ ಹೊರಡಿಸಿದ್ರು. ಇಲ್ಲಿಂದಲೇ ಈ ಪ್ರಕರಣವು ಸಾಮಾನ್ಯ ಕಾನೂನು ವಿವಾದವಾಗಿರದೆ ಸಂವಿಧಾನಾತ್ಮಕ ಹಕ್ಕುಗಳು ಮತ್ತು ಆಡಳಿತದ ಅಧಿಕಾರದ ಮಿತಿಗಳ ಕುರಿತು ಮಹತ್ವದ ಚರ್ಚೆಯಾಗಿ ಬೆಳೆಯಿತು. ಪೊಲೀಸರ ಗಡೀಪಾರು ಆದೇಶವನ್ನ ಸಯೀದ್ ಅಹ್ಮದ್ ಅವರು ಬಾಂಬೆ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದರು. ಗಡೀಪಾರು ಎಂಬ ಕ್ರಮವನ್ನ ಸಾಮಾನ್ಯವಾಗಿ ಯಾರ ವಿರುದ್ಧ ಬಳಸಲಾಗುತ್ತೆ? ಸರಣಿ ಅಪರಾಧಿಗಳ ವಿರುದ್ಧ, ಭಯ ಹುಟ್ಟಿಸುವ ಗ್ಯಾಂಗ್ಸ್ಟರ್ಗಳ ವಿರುದ್ಧ, ಸಾರ್ವಜನಿಕ ಶಾಂತಿಗೆ ಗಂಭೀರ ಅಪಾಯ ಉಂಟು ಮಾಡುವವರ ವಿರುದ್ಧ. ಆದರೆ ಬಾಂಬೆಯ ಎಸ್ಡಿಪಿಐ ನಾಯಕನ ಮೇಲಿದ್ದ ಆರೋಪ ಏನು? ಪ್ರತಿಭಟನೆ ನಡೆಸಿದ್ದಾರೆ, ಘೋಷಣೆಗಳನ್ನು ಕೂಗಿದ್ದಾರೆ, ಸರ್ಕಾರದ ವಿರುದ್ಧ ಮಾತನಾಡಿದ್ದಾರೆ. ಹಾಗಿದ್ರೆ ಪ್ರತಿಭಟನೆ ನಡೆಸುವ ವ್ಯಕ್ತಿಯನ್ನ ಅಪರಾಧಿ ಸಾಲಿಗೆ ಸೇರಿಸುವ ಅಧಿಕಾರವನ್ನ ಯಾರಿಗೆ ಕೊಟ್ರು? ಇದೇ ಪ್ರಶ್ನೆಯನ್ನ ಬಾಂಬೆ ಹೈಕೋರ್ಟ್ ಕೂಡ ಕೇಳಿತು. ಈ ಪ್ರಕರಣದ ವಿಚಾರಣೆ ವೇಳೆ ನ್ಯಾಯಮೂರ್ತಿ ಮಾಧವ್ ಜಾಮದಾರ್ ಅವರಿದ್ದ ಏಕಸದಸ್ಯತ್ವ ಪೀಠವು ಪೊಲೀಸರ ಕ್ರಮದ ಬಗ್ಗೆ ಹಲವು ಗಂಭೀರ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ನ್ಯಾಯಾಲಯವು ಕೇಳಿದ ಮೊದಲ ಮತ್ತು ಅತ್ಯಂತ ಪ್ರಮುಖ ಪ್ರಶ್ನೆ ಏನಂದ್ರೆ, ಕೇವಲ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರೆ ಅಥವಾ ರಾಜಕೀಯ ಘೋಷಣೆಗಳನ್ನು ಕೂಗಿದ್ರೆ ಒಬ್ಬ ನಾಗರಿಕನನ್ನ ಗಡೀಪಾರು ಮಾಡಲು ಸಾಧ್ಯ ಇದೆಯಾ? ಹಾಗೆ ನಾಗರಿಕರು ಸರ್ಕಾರದ ಗುಲಾಮರಲ್ಲ ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಪ್ರಜಾಪ್ರಭುತ್ವದಲ್ಲಿ ಸರ್ಕಾರವನ್ನ ಟೀಕಿಸುವುದು ಅಥವಾ ಅದರ ನಿರ್ಧಾರಗಳನ್ನು ವಿರೋಧಿಸುವುದು ಸ್ವತಃ ಅಪರಾಧವಾಗುವುದಿಲ್ಲ ಅಂತ ನ್ಯಾಯಾಧೀಶರು ತಿಳಿಸಿದರು. ಹಾಗೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ನಡೆಸುವ ಹಕ್ಕು ಇಲ್ವಾ, ಸರ್ಕಾರವನ್ನ ಪ್ರಶ್ನಿಸುವುದು ತಪ್ಪೆ ಎನ್ನುವ ಅರ್ಥದಲ್ಲಿ ನ್ಯಾಯಾಧೀಶರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕೋರ್ಟ್ ಕೇಳಿದ ಈ ಪ್ರಶ್ನೆಗೆ ರಾಜಕೀಯ ಹಗೆತನ ತೋರಿಸಿರುವ ಮಹಾರಾಷ್ಟ್ರದ ಸರ್ಕಾರದ ಬಳಿ ಉತ್ತರ ಇಲ್ಲ. ಹಾಗೆ ವ್ಯವಸ್ಥೆಯ ಗುಲಾಮರಾಗಿರುವ ಪೊಲೀಸರ ಬಳಿಯೂ ಉತ್ತರ ಇರಲಿಲ್ಲ. ಮುಂಬೈ ಪೊಲೀಸರು ಎಸ್ಡಿಪಿಐ ನಾಯಕನ ಗಡೀಪಾರಿಗೆ ಕೊಟ್ಟಿರುವ ಒಂದಷ್ಟು ಕಾರಣಗಳನ್ನು ನೋಡಿದರೆ ನಗುವುದೋ ಅಳುವುದೋ ಅಂತ ಗೊತ್ತಾಗ್ತಾ ಇಲ್ಲ. ಅವರು ಗಡೀಪಾರಿಗೆ ಕೊಟ್ಟಿರುವ ಕಾರಣಗಳಲ್ಲಿ ಮೊದಲನೇದು, ಎಸ್ಡಿಪಿಐ ನಾಯಕ ಪ್ರತಿಭಟನೆ ವೇಳೆ ಬಿಜೆಪಿ ಸರ್ಕಾರ ಮುರ್ದಾಬಾದ್, ಅಮಿತ್ ಶಾ ಮುರ್ದಾಬಾದ್ ಅಂತ ಘೋಷಣೆ ಕೂಗಿದ್ದಾರೆ ಅಂತ ಅಫಿಡವಿಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಬಗ್ಗೆ ಗಮನ ಸೆಳೆದಿರುವ ಬಾಂಬೆ ಹೈಕೋರ್ಟ್ ಇಂತಹ ರಾಜಕೀಯ ಘೋಷಣೆಗಳನ್ನು ಕೂಗಿದ್ದನ್ನು ಮಾತ್ರ ಆಧಾರವಾಗಿಟ್ಟುಕೊಂಡು ಗಡೀಪಾರು ಮಾಡುವಷ್ಟು ಗಂಭೀರ ಪರಿಸ್ಥಿತಿ ಹೇಗೆ ನಿರ್ಮಾಣ ಆಯಿತು ಅಂತ ಪ್ರಶ್ನಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುವುದನ್ನು ಕಾನೂನು ಬಾಹಿರ ಅಂತ ಪರಿಗಣಿಸಲು ಸಾಧ್ಯವಿಲ್ಲ ಎಂಬ ಸಂದೇಶವನ್ನ ನ್ಯಾಯಾಲಯ ಕೊಟ್ಟಿದೆ. ವಿಚಾರಣೆ ವೇಳೆ ನ್ಯಾಯಮೂರ್ತಿ ಮಾಧವ್ ಜಾಮದಾರ್ ಅವರು ಪೊಲೀಸರ ಪಾತ್ರದ ಬಗ್ಗೆಯೂ ಮಹತ್ವದ ಅವಲೋಕನ ಮಾಡಿದ್ದಾರೆ. ಪೊಲೀಸರು ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿಯ ವೈಯಕ್ತಿಕ ಸೇವಕರಲ್ಲ, ಅವರು ಸಾರ್ವಜನಿಕರ ಸೇವಕರು ಅಂತ ಹೇಳಿದ್ದಾರೆ.
ಪೊಲೀಸ್ ವ್ಯವಸ್ಥೆಯ ನಿಷ್ಠೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಇರಕೂಡದು, ಪೊಲೀಸರ ನಿಷ್ಠೆ ಸಂವಿಧಾನ ಮತ್ತು ಕಾನೂನಿಗೆ ಇರಬೇಕು ಎಂಬ ಕೋರ್ಟ್ ಖಾಕಿಗಳಿಗೆ ಪಾಠ ಕೂಡ ಮಾಡಿದೆ. ಸರ್ಕಾರಿ ನೀತಿಗಳನ್ನು ವಿರೋಧಿಸ್ತಾರೆ ಎಂಬ ಕಾರಣಕ್ಕೆ ನಾಗರಿಕರ ವಿರುದ್ಧ ಕ್ರಮ ಕೈಗೊಳ್ಳುವುದು ಕಾನೂನಿನ ಉದ್ದೇಶವಲ್ಲ ಅನ್ನೋದನ್ನು ಅವರು ಒತ್ತಿ ಹೇಳಿದ್ದಾರೆ. ಸರ್ಕಾರದ ನೀತಿಗಳನ್ನು ವಿರೋಧಿಸ್ತಾರೆ ಎಂಬ ಒಂದೇ ಕಾರಣಕ್ಕೆ ಪೊಲೀಸರು ನಾಗರಿಕರ ವಿರುದ್ಧ ದ್ವೇಷ ಸಾಧಿಸಲು ಅಥವಾ ದೌರ್ಜನ್ಯ ಎಸಗಲು ಸಾಧ್ಯವಿಲ್ಲ. ನಿಯಮ ಉಲ್ಲಂಘಿಸಿ ಕಾನೂನು ದುರ್ಬಳಕೆ ಮಾಡಿಕೊಂಡಿರುವ ಪೊಲೀಸ್ ಅಧಿಕಾರಿಗಳ ಮೇಲೆ ನಾನು ಭಾರಿ ದಂಡ ವಿಧಿಸಲಿದ್ದೇನೆ ಅಂತ ನ್ಯಾಯಾಧೀಶರು ಎಚ್ಚರಿಕೆ ಬೇರೆ ಕೊಟ್ಟಿದ್ದಾರೆ. ಇನ್ನು ಈ ಪ್ರಕರಣದ ವಿಚಾರಣೆ ವೇಳೆ ನ್ಯಾಯಮೂರ್ತಿಗಳು ರಾಜಕೀಯ ಪಕ್ಷಾಂತರದ ಕುರಿತು ವ್ಯಂಗ್ಯವಾದ ಒಂದು ಅಭಿಪ್ರಾಯವನ್ನ ಹೇಳಿರುವುದು ಕೂಡ ಇಡೀ ದೇಶದ ಗಮನವನ್ನು ಸೆಳೆದಿದೆ. ನ್ಯಾಯಮೂರ್ತಿಗಳ ಬಾಯಲ್ಲೇ ವಾಷಿಂಗ್ ಮಿಷಿನ್ ಉಲ್ಲೇಖವು ಬಂದಿದೆ. ಅರ್ಜಿದಾರ ಎಸ್ಡಿಪಿ ಪಕ್ಷಕ್ಕೆ ಸೇರಿದ ರಾಜಕೀಯ ಕಾರ್ಯಕರ್ತ ಎಂಬುದನ್ನು ಗಮನಿಸಿದ ನ್ಯಾಯಾಧೀಶರು ನೀವು ಪಕ್ಷ ಬದಲಾಯಿಸುವುದನ್ನು ಪರಿಗಣಿಸಬಹುದು, ಅಲ್ಲಿ ಎಲ್ಲವನ್ನೂ ಸ್ವಚ್ಛಗೊಳಿಸುವ ಒಂದು ವಾಷಿಂಗ್ ಮೆಷಿನ್ ಇದೆ ಅಂತ ನ್ಯಾಯಮೂರ್ತಿಗಳು ವ್ಯಂಗ್ಯವಾಗಿ ಹೇಳಿದ್ದಾರೆ. ಮಹಾರಾಷ್ಟ್ರದಾದ್ಯಂತ ರಾಜಕೀಯ ಕುದುರೆ ವ್ಯಾಪಾರ ರಾಜರೋಷವಾಗಿ ನಡೀತಾ ಇದೆ. ನಿಮ್ಮ ಮೇಲೂ ಕೆಲವು FIRಗಳಿವೆ, ನೀವು ಸಹ ಪಕ್ಷ ಬದಲಾಯಿಸುವುದನ್ನು ಪರಿಗಣಿಸಬಹುದು, ಅಲ್ಲಿ ಎಲ್ಲವನ್ನೂ ಸ್ವಚ್ಛಗೊಳಿಸುವ ಒಂದು ವಾಷಿಂಗ್ ಮೆಷಿನ್ ಇದೆ ಅಂತ ರಾಜಕೀಯ ವ್ಯವಸ್ಥೆಯ ವಿಪರ್ಯಾಸವನ್ನ ನ್ಯಾಯಾಧೀಶರು ಮಾರ್ಮಿಕವಾಗಿ ಟೀಕಿಸಿದ್ದಾರೆ. ಅವರ ವಾಷಿಂಗ್ ಮೆಷಿನ್ ಉಲ್ಲೇಖ ವ್ಯಾಪಕ ಚರ್ಚೆಗೆ ಕಾರಣ ಆಗಿದೆ. ಬಿಜೆಪಿಯು ಕಳೆದ 10 ವರ್ಷಗಳಿಂದ ಮಾಡಿರುವ ಆಪರೇಷನ್ ಕಮಲವನ್ನೇ ಗುರಿಯಾಗಿಸಿ ಬಾಂಬೆ ಹೈಕೋರ್ಟ್ ವ್ಯಂಗ್ಯವಾಗಿ ಟೀಕೆ ಮಾಡಿದನ್ನು ವಿಶ್ಲೇಷಣೆ ನಡೀತಾ ಇದೆ. ವಾಷಿಂಗ್ ಮೆಷಿನ್ ಎಂಬ ಪದವನ್ನ ರಾಜಕೀಯದಲ್ಲಿ ಈಗಾಗಲೇ ಬಿಜೆಪಿ ವಿರುದ್ಧದ ರೂಪಕವಾಗಿ ಬಳಸಲಾಗ್ತಾ ಇದೆ. ವಿರೋಧ ಪಕ್ಷದಲ್ಲಿದ್ದಾಗ ನಾಯಕರ ಮೇಲೆ ಪ್ರಕರಣ ದಾಖಲಾಗುತ್ತೆ, ಅದೇ ನಾಯಕ ಬಿಜೆಪಿ ಸೇರಿದರೆ ಆ ಪ್ರಕರಣವೇ ಕಾಣೆಯಾಗತ್ತೆ. ಹಾಗಾಗಿ ಬಿಜೆಪಿ ಆರೋಪವನ್ನ ತೊಳೆದು ಕ್ಲೀನ್ ಮಾಡುವ ವಾಷಿಂಗ್ ಮೆಷಿನ್ ಆಗಿದೆ. ಅದೇನೇ ಇರಲಿ, ಎಲ್ಲ ನಾಗರಿಕರು ಸರ್ಕಾರದ ಗುಲಾಮರೆಂದು ಭಾವಿಸಲಾಗಿದೆಯೇ ಅಂತ ಕೋರ್ಟ್ ಕೇಳಿರುವ ಪ್ರಶ್ನೆ ಇಲ್ಲಿ ಮುಖ್ಯವಾಗುತ್ತೆ. ಇದು ಕೇವಲ ಒಂದು ನ್ಯಾಯಾಧೀಶರ ಪ್ರಶ್ನೆಯಲ್ಲ, ಪ್ರಜಾಪ್ರಭುತ್ವದ ಮೂಲ ತತ್ವವನ್ನ ನೆನಪಿಸುವ ಪ್ರಶ್ನೆ ಇದು. ಯಾಕೆಂದ್ರೆ ಭಾರತದಲ್ಲಿ ಸರ್ಕಾರ ಶಾಶ್ವತವಲ್ಲ, ಆದರೆ ಸಂವಿಧಾನ ಶಾಶ್ವತ. ಸರ್ಕಾರ ಬದಲಾಗಬಹುದು, ರಾಜಕೀಯ ಪಕ್ಷಗಳು ಬದಲಾಗಬಹುದು, ಆದರೆ ನಾಗರಿಕರ ಮೂಲಭೂತ ಹಕ್ಕುಗಳು ಬದಲಾಗೋದಿಲ್ಲ. ಇಂದು ಒಂದು ಸರ್ಕಾರ, ನಾಳೆ ಮತ್ತೊಂದು ಸರ್ಕಾರ, ಆದರೆ ವಿರೋಧಿಸುವ ಹಕ್ಕು ಎಲ್ಲ ಸರ್ಕಾರಗಳ ಕಾಲದಲ್ಲೂ ಇರಬೇಕು. ಅದೇ ಪ್ರಜಾಪ್ರಭುತ್ವ. ಒಟ್ಟಾರೆಯಾಗಿ ನೋಡಿದರೆ ಈ ಪ್ರಕರಣವು ಕೇವಲ ಒಬ್ಬ SDPI ನಾಯಕರ ವಿರುದ್ಧದ ಗಡೀಪಾರು ಆದೇಶಕ್ಕೆ ಸೀಮಿತವಾಗಿಲ್ಲ. ಇದು ಭಾರತದ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರವನ್ನ ಟೀಕಿಸುವ ಹಕ್ಕು, ಶಾಂತಿಯುತ ಪ್ರತಿಭಟನೆಯ ಸಂವಿಧಾನಾತ್ಮಕ ರಕ್ಷಣೆ, ಪೊಲೀಸ್ ಅಧಿಕಾರದ ಮಿತಿಗಳು ಮತ್ತು ನಾಗರಿಕ ಸ್ವಾತಂತ್ರ್ಯಗಳ ನಡುವಿನ ಸಮತೋಲನ ಕುರಿತು ಬಹಳ ದೊಡ್ಡ ಚರ್ಚೆಯನ್ನ ಮತ್ತೆ ಮುನ್ನೆಲೆಗೆ ತಂದ ಪ್ರಕರಣ ಆಗಿದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.